ಹಲೋ ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಗೈಸ್, ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೇಸ್ಗಳನ್ನ ತಗೊಂಬಂದಿದ್ದೀನಿ ರೀ. ಹಾಗಾದ್ರೆ ಮತ್ತೆ ತಡರಿ, ಬರ್ರಿ ಚಾಲೋ ಮಾಡೋನು. ಗೈಸ್, ಮೊದಲನೇ ಮೆಮೇಸ್ ಯಾವ್ದೈತಿ ನೋಡೋಣ ಬರ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಸ್. ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಿನ್ನೆ ನೈಟಿಂದ ಬೆಳಿಗ್ಗೆ ತನಕ ಚಾರ್ಜಿಗೆ ಹಾಕಿದ್ದೀನಿ, ಆದ್ರೂ ಚಾರ್ಜೇ ಆಗಿಲ್ಲ. ಏನಾಗಿದೆ ಒಮ್ಮೆ ನೋಡಿ. ನೋಡಮ್ಮ, ರಾತ್ರಿಯಿಂದ ಬೆಳಿಗ್ಗೆ ತನಕ ಮೊಬೈಲ್ ಚಾರ್ಜ್ಗೆ ಇಡಬಾರ್ದು, ಬ್ಯಾಟ್ರಿ ಬೇಗ ಹೋಗ್ಬಿಡುತ್ತೆ. ಅದ್ ನನಗೂ ಗೊತ್ತು, ಅದಕ್ಕೆ ಬ್ಯಾಟ್ರಿ ತೆಗ್ದೆ ಚಾರ್ಜಿಗೆ ಇಟ್ಟಿದ್ದು. ಆಹಾ, ಏನ್ ಅದ್ಭುತ ಹುಡುಗಿಯರಪ್ಪ ಯಪ್ಪ. ಇವ್ರ ಬುದ್ಧಿಗೆ ಏನ್ ಹೇಳಬೇಕು. ಬ್ಯಾಟ್ರಿ ಹೋಗುತ್ತಂತೇಳಿ ಬ್ಯಾಟ್ರಿ ತೆಗದ ಚಾರ್ಜಿಗೆ ಇಟ್ಟಾರಂತ್ರಿ. ಅದ್ಭುತ ಹುಡುಗಿಯರಪ್ಪ ಯಪ್ಪ. ಇವ್ರ ಬುದ್ಧಿಗೆ ಒಂದು ಸಲ್ಯೂಟ್. ನೆಕ್ಸ್ಟ್ ಯಾವ್ದೈತಿ ನೋಡೋಣ ಬರ್ರಿ. ರೊಕ್ಕ ಕೊಟ್ರ ಅಲ್ಲಿ ಸರೆ ತಗೊಂಡ ಸರೆ ಕುಡ್ದ ಎಲ್ಲರ ಗಟ್ರದಾಗ ಬಿದ್ದ ನೋವು ಮಾಡ್ಕೊಂಡು ಎಲ್ಲರೇ ಊಟ ತಗೊಂಬರ್ತೀನಿ, ಊಟ ಮಾಡು ಸುಮ್ಮ. ಅಣ್ಣ ಊಟ ಕೊಡೋಣ. ಊಟ 2 ದಿವಸ ಆತಣ, ಏನ್ ತಿಂದಿಲ್ಲ ಅಣ್ಣ. ಅಣ್ಣ ರೊಕ್ಕ ಬೇಡ ಅಣ್ಣ, ಊಟ ಕೊಡೋಣ. ಊಟ ನಾ ಆಫೀಸ್ಗೆ ಹೊಂಟಿನಿ, ಲೇಟ್ ಆಗ್ಯದ, ಮನ್ಯಾಗ ಅಡ್ಗಿ ಮಾಡಿಲ್ಲ ಇವತ್ತು. ರೊಕ್ಕ ಕೊಡ್ತೀನಿ, ಊಟ ಮಾಡಿಲ್ಲ, ಹೋಟೆಲ್ ಬಾಜುಕದ. ಅಣ್ಣ ರೊಕ್ಕ ತಗೊಂಡು ಏನ್ ತಿನ್ಲಿಕ್ಕೆ ಆಗ್ತದ ಅಣ್ಣ? ಊಟ ಬೇಕಣ್ಣ, ನನಗ ಅನ್ನ ಬೇಕಣ್ಣ. ಅಣ್ಣ ನಿನಗೊಮ್ಮೆ ಹೇಳಿದ್ರೆ ತಿಳಿತದಿಲ್ಲೋ, ಅದ ರೊಕ್ಕದ್ಲೆ ಊಟ ತಗೋರೋ ಮರಿ, ಅನ್ನ ತಗೋ. ಇಲ್ಲಿ ಬಾಜುಕ ಹೋಟೆಲ್ ಅದ, ಊಟ ಮಾಡೋಗು. ನನಗೆ ಅರ್ಜೆಂಟ್ ಆಫೀಸ್ ಲೇಟ್ ಆಗಿ. ಅಣ್ಣ ರೊಕ್ಕ ತಿನ್ಲಿಕ್ಕೆ ಆಗ್ತದ ಏನಣ್ಣ? ರೊಕ್ಕ ಬೇಡ ನಂಗ. ನಿಮ್ ಮನ್ಯಾಗ ತಂಗಳದ್ ಉಳ್ದಿರ್ತದ ಅಣ್ಣ, ನಿನ್ನಿದ್ ಅದನ್ನ ಕೊಡೋಣ, ಅದು ಸಾಕು ನಂಗ. ನಿನ್ನ ತಲೆಯಾಗ ಸಗಣಿ ಗಿಗಣಿ ಏನಾರು ತುಂಬ್ಕೊಂಡೇನು? ಹೇಳುದು ತಿಳಿಲಿಕತ್ತದಿಲ್ಲೋ. ಮನ್ಯಾಗ ಅಡ್ಗಿ ಮಾಡಿಲ್ಲ, ನನಗೆ ಆಫೀಸ್ ಲೇಟ್ ಆಗ್ಲಿಕತ್ತದ, ರೊಕ್ಕ ಕೊಡ್ತೀನಿ, ಹೋಗಿಲ್ಲ ಹೋಟೆಲ್ದಾಗ ಊಟ ಮಾಡ. ನೀ ಅದು ತಂದು ಕೊಟ್ಟ ಹೋಗೋಣ. ತಗೋರೋ ಮರ್ಯ, ನೀ ಊಟ ಮಾಡೋಗಲ್ಲಿ. ಅಣ್ಣ ಇದು ತಗೊಂಡ್ ಏನ್ ಮಾಡ್ಲಿ ಅಣ್ಣ? ಮಡಿಚ್ ಮುಖಳಾಗಿ ಇಟ್ಕೋ. ಅಲಾ ಬೋಸ್. ಗೈಸ್, ಅವರಿಗೆ ದುಡ್ಡು ಬೇಡ, ಊಟ ಬೇಕಾಗೈತ್ರಿ. ಊಟ. ಇವನಿಗೆ ಆಫೀಸ್ ಟೈಮ್ ಆಗೈತಿ, ಬಟ್ ಅವನಿಗೆ ಊಟ ಬೇಕಾಗೈತಿ, ದುಡ್ಡು ಬೇಡ. ಯಾಕಂತಂದ್ರ ಹಿಂದ್ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊಂಡ್ರಿ. ಒಂದು ವಿಡಿಯೋದಾಗ ಹಿಂಗಾಗಿತ್ರಿ. ಅವಾಗ ಅದ್ರಾಗ ಊಟ ಬೇಡ ದುಡ್ಡು ಕೇಳ್ತಿರ್ತಂದ್ರಿ ಅವ. ಅದು ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊಂಡು ನನಗೆ ದುಡ್ಡು ಬೇಡಪ್ಪ, ಕೊಟ್ರ ಊಟ ಕೊಡು, ಇಲ್ಲ ಅಂತಂದ್ರ ಬಿಡು ಅಂತೇಳಿ ಗಂಟು ಬಿದ್ಬಿಟ್ಟ. ಭಾರಿ ವಿಡಿಯೋ ಅದು. ಗೈಸ್, ನೆಕ್ಸ್ಟ್ ಮೆಮೇಜ್ ನೋಡೋಣ ಬರ್ರಿ. ಇಲ್ಲೆಲ್ಲಾದ್ರೂ ಬಡವ್ರು ಇದಾರೇನ್ರಿ? ನಾವೇದೇವ್ ಹೇಳ್ರಿ. ನಾವು ಬಡವರಿಗೆ ಪ್ರೀತಿ ಮತ್ತೆ ಕಂಬಳಿ ಹಂಚಕ್ ಬಂದಿದೀವ್ರಿ. ಪ್ರೀತಿ ನೀವ್ ಹಂಚ್ರಿ, ಕಂಬಳಿ ಅವರೇ ತರ್ತಾರ. ನಿಜವಾಗ್ಲೂ ರೀ, ಅವ್ ಹೇಳ್ದಂಗ ಪ್ರೀತಿ ನೀವು ಹಂಚ್ರಿ. ಕಂಬಳಿ, ಹಾಸಿಗೆ, ತೆಲಗುಂಬ ಎಲ್ಲಾ ಅವ್ರು ತಗೊಂಡ ಬಂದು ಬಿಡ್ತಾರ. ಗೈಸ್, ನೆಕ್ಸ್ಟ್ ಮೆಮೇಜ್. ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ದಾಗ ಫೇಮಸ್ ಅಕ್ಕೇನೇ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಮನ್ಯಾಗಂತೂ ನಾ ದೊಡ್ಡ ಫೇಮಸ್ ಅದೇ. ನಮ್ಮ ಮನ್ಯಾಗ ದೊಡ್ಡ ಫೇಮಸ್ ಅದ. ವಾ ನಿಮ್ ಸೊಸಿ ರೀಲ್ಸ್ ಮಾಡ್ತಾಳ, ಇಷ್ಟ ಡ್ರೆಸ್ ಹಾಕೋತಾಳ ನಮ್ಮ ಮಮ್ಮಿ ಮುಂದೆ. ವಾ ನಿನ್ನ ಮಗಳ ಮದುವೆ ಆದ್ರೂ ರೀಲ್ಸ್ ಮಾಡ್ತಾಳ, ಇಷ್ಟ ಡ್ರೆಸ್ ಹಾಕೋತಾಳ, ಶೋ ಮಾಡ್ತಾಳ. ಮೈ ಫುಟ್ ಕರು ಬಿತ್ತೋ ಕ್ಯಾ ಕರು. ಕರೋ ಬೇತು ಕ್ಯಾ ಕರೋ, ಕುಚ್ ಮತ್ ಕರೋ, ರೀಲ್ಸ್ ಮಾಡೋದು ಬಂದ್ ಕರೋ. ಗೈಸ್, ನೆಕ್ಸ್ಟ್ ಮೆಮೇಜ್. ಅಲ್ಲ ಫ್ರೆಂಡ್ಸ್, ನಮ್ಮವ್ವ ಯಾವಾಗ್ಲೂ ಹೇಳ್ತಿರ್ತಾಳೆ, 4 ಮಂದಿ ಮೆಚ್ಚಂಗೆ ಬದುಕಬೇಕು, 4 ಮಂದಿ ಹೇಳ್ದಂಗೆ ಕೇಳಬೇಕು, 4 ಮಂದಿ ಇಷ್ಟ ಆಗಂಗಿರ್ಬೇಕು. 4 ಮಂದಿಗೆ ಇಷ್ಟ ಆಗ ನಾವು ಯಾಕಿರ್ಬೇಕು? ಆ 4 ಮಂದಿ ಯಾರು ಹರ? ಆ 4 ಮಂದಿ ಏನಾರ ನನ್ನ ಕೈಯಾಗ ಸಿಗಬೇಕು, ಅವರು ಚಡ್ಡಿನೇ ಫ್ರೆಂಡ್ಸ್. ನಿಮ್ಗೆ ಏನಾರ ಆ 4 ಮಂದಿ ಎಲ್ಲಿರ್ತಾರಂತ ಗೊತ್ತಿರ್ತದ ಅಂದ್ರೆ ನನಗೆ ಕಮೆಂಟ್ ಮಾಡ್ರಿ, ಅವ್ರಿಗೆ ಮಾಡ್ತೀನಿ ಮದುವೆ. 4 ಮಂದಿ ಕಾಲ ಸಾಕಾಗೋಗಿ. ಆ 4 ಮಂದಿ ವಿಷಯ ನಿನಗಷ್ಟೇ ಹೇಳಕ್ಕ ಎಲ್ಲರ ಮನೆಗೂ ಹೇಳ್ತಾರ. ಆದ್ರೆ ಯಾರಿಗೂ ಇನ್ನತನಾದ್ರ ಆ 4 ಮಂದಿ ಸಿಕ್ಕಿಲ್ಲ, ಅವ್ರು ಸಿಗಂಗೂ ಇಲ್ಲ. ಗೈಸ್, ನೆಕ್ಸ್ಟ್ ಮೆಮೇಜ್. ನಾವ್ ಹೆಣ್ಮಕ್ಳಿಗೆ ಜಗಳ ಮಾಡಕ್ ತಾಕತ್ತದ ಅವಶ್ಯಕತೆನ ಬೇಕಂತಿಲ್ಲ ನಮಗ, ನಮ್ ಬಾಯಿನ ಸಾಕ್ ನಮಗ.
ಬಾಯಿ ಬೊಂಬಾಯಿ ಅದಾವ ನಮ್ಮ ಹುಷಾರಿರ್ರಿ. ನಿಜವಾಗ್ಲೂ ಗೈಸ್ ಅವ್ರ ಹೆಣ್ಮಕ್ಳಿಗೇನು ತಾಕತ್ ಇರ್ಬೇಕಂತ ಏನಿಲ್ಲ, ಅವ್ರ ಬಾಯಿನೇ ಸಾಕು. ಕರೆನ ಆಕಿ ಅಕ್ಕ ಹೇಳ್ದಂಗ ಬಾಯಿನೇ ಸಾಕು, ಅವ್ರ ಬಾಯಿನೇ ಬೊಂಬಾಯಿ. ಅದ್ರಾಗ ಆ ಮದ್ವಿ ಆದಂತ ಹೆಣ್ಮಕ್ಳಿಗಂತೂ ಮುಗಿದೋಯ್ತು. ಅವ್ರ ಬಾಯಿ ಕೇಳಿದ್ರಂತೂ ಮುಗದೇ ಹೋಯ್ತು, ಅದನ್ನೇನು ಹೇಳೋದು. ಗೈಸ್ ನೆಕ್ಸ್ಟ್ ಮೆಮೇಸ್. ಕೆಲವು ಬ್ಯಾಚುಲರ್ಸ್ ಹುಡುಗರು ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಅಂತ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಹೆಂಡತಿ ಬಟ್ಟೆನೂ ಇವರು ವಾಶ್ ಮಾಡ್ತಿರ್ತಾರೆ. ಹಾ ಗೈಸ್ ನಿಜವಾಗ್ಲೂ ಇದ್ರಂತೂ ಸ್ವಲ್ಪ ಸತ್ಯ ಐತಿ. ಮದ್ವಿ ಬಟ್ಟೆ ಒಗಿಯೋದಾಗತ್ತಂತೇಳಿ ಮದ್ವೆ ಹಾಕ್ತಾರ, ಬಟ್ ಮದ್ವೆ ಆದ್ಮೇಲೆ ಅವರೇ ಬಟ್ಟೆ ಒಗಿತಾರ. ಅದು ಸುಳ್ಳಲ್ಲ. ಯಾಕಂತಂದ್ರ ಹೆಲ್ಪ್ ಮಾಡ್ಬೇಕಂತೇಳಿ ಇರ್ತೈತ್ರಿ, ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಂತೇಳಿ ಹೆಲ್ಪ್ ಮಾಡ್ತಿರ್ತಾರ. ಅದನ್ನ ಬೇರೆ ರೀತಿ ನೀವು ತಿಳ್ಕೊಬೇಡ್ರಿ. ಗೈಸ್ ನೆಕ್ಸ್ಟ್ ಮೆಮೇಜ್. ಕಟಿಂಗ್ ಶಾಪ್ನಲ್ಲೂ ಕೂಡ ಹುಡುಗರಿಗೆ ನೆಮ್ಮದಿನೇ ಇಲ್ಲ ಗುರು. ಹೆಂಗ ಮರೆಯಲಿ ನಿನ್ನ. ಪಾಪ್ರಿ ಗೈಸ್ ಆ ಹಾಡ ಕೇಳಿ ಹಿಂದಿಂದ ಅವ್ನ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ಬಿಟ್ಟೈತಿ ಪಾಪ ಅವನಿಗೆ. ಹಿಂಗಾಗಿ ಅಳಕತ್ತ ಬಿಟ್ಟಾನ. ಏನ್ ಮಾಡೋದ್ರಿ, ಅವು ಜನಪದ ಹಾಡುಗಳ ಹಂಗಿರ್ತಾವು, ಅಷ್ಟು ರಿಲೇಟಬಲ್ ಆಗಿ ಇರ್ತಾವ್ರಿ ಅವು. ಆ ಹಾಡು ಕೇಳಿದ್ರ ನೆನಪಾಗ್ಲೇಬೇಕು ಅವನಿಗೆ ಹಿಂದಿಂದ, ಹಂಗೆ ಇರ್ತಾವ. ಗೈಸ್ ನೆಕ್ಸ್ಟ್ ಮೆಮೇಸ್. ಈ ಬ್ಲಾಕ್ ಮಾಡೋದು, ಇಗ್ನೋರ್ ಮಾಡೋದು, ಇದೆಲ್ಲ ಯಾಕೆ? ಈಗ ನಾವು ಒಂದ್ಸಲ ಹೇಳ್ಬೋದಿತ್ತಲ್ವಾ ನಿಂಗೆ ನಾನು ಬೋರ್ ಆಗಿದ್ದೀನಿ ಅಂತ. ಯಾರಪ್ಪ ಅಕ್ಕನ ಬ್ಲಾಕ್ ಮಾಡಿದ್ದು? ಬ್ಲಾಕ್ ಮಾಡೋದು ಇಗ್ನೋರ್ ಮಾಡೋ ಬದ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಡು, ನನಗೆ ನೀ ಇಷ್ಟ ಇಲ್ಲ, ನೀ ಅಂದ್ರೆ ಬೇಸರ ಆಗಿಬಿಟ್ಟಿ ನನಗಂತೇಳಿ ಹೇಳ್ಬಿಡು. ಯಪ್ಪ ಯಾಕೆ ಬ್ಲಾಕ್ ಇದು ಮಾಡ್ತಿ? ಅಕ್ಕ ನೋಡು ಫುಲ್ ಮನ್ಸಿಗೆ ಆಗ್ಬಿಟ್ಟಾಳ. ಗೈಸ್ ನೆಕ್ಸ್ಟ್ ಮೆಮೇಸ್. Hi sir, anything else? No sorry. Here is your bill sir. Okay. Oi, is this free? Yes sir, of course. Sir, you can have it at the last. Sir, hope you enjoyed the meal. ಹೆಂಗಿತ್ತು ಸರ್ ನಮ್ಮ ಡಿಶ್? ಅದೇ ಮೇಡಮ್ ಲಾಸ್ಟ್ ಅಲ್ಲಿ ಕೊಟ್ರಲ್ಲ ಸಗದಾಯ್ತು. ಅದೇ ಫ್ರೀ ಆಗಿ ಕೊಟ್ರಲ್ಲ ಅದು. Yes sir, it's completely free. ಅದು ಅಷ್ಟೊಂದು ಇಷ್ಟ ಆಗಿಲ್ಲ, ಲಾಸ್ಟ್ ಅಲ್ಲಿ ಕೊಡಿ ಚೆನ್ನಾಗಿ. ಗೈಸ್ ಅವ ಮಕ್ಕಕ್ಕೆ ಹೊಡೆದಂಗೆ ಹೇಳಿಬಿಟ್ರಿ ಆಕೆಗೆ, ನೀವು ಕೊಟ್ಟಿದ್ದು ಊಟ ಅಂತೂ ಸ್ವಲ್ಪನೂ ಉಪಯೋಗ ಇಲ್ಲ, ಬಟ್ ಲಾಸ್ಟಿಗೆ ನೀವು ಕೊಟ್ಟಿದ್ದು ಸೋಪ್ ಮಾತ್ರ ಸೂಪರ್ ಅಂತೇಳಿ ಡೈರೆಕ್ಟಾಗಿ ಹೇಳಿಬಿಟ್ರವ. ಊಟನ ಸರಿ ಇಲ್ಲ ಅನ್ನೋದನ್ನ ಈ ಥರ ಡೈರೆಕ್ಟಾಗಿ ಹೇಳಿಬಿಟ್ಟವ. ಗೈಸ್ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತ್ರಿ? ನೀವಂತೂ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತು ಹೆಚ್ಚು ಹೆಚ್ಚು ಫನ್ನಿ ಮತ್ತು ಇಂಟ್ರೆಸ್ಟಿಂಗ್ ಮೆಮೇಜ್ಗಳನ್ನ ನಿಮಗೋಸ್ಕರ ತೊಗೊಂಬರ್ತೀನಿ ರೀ. ಹಾಗಾದರೆ ಮತ್ತೆ ತಡ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗಾಯ್ಸ್.